ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ಸಮಸ್ತ ವೀಕ್ಷಕ ಬಾಂಧವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಎ ಹ್ಯಾಪಿ ನ್ಯೂ ಇಯರ್. ನಾವು ಇಂದಿನ ದಿನ ನಿನ್ನೆ ಹೊಸ ವರ್ಷಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ವಿ, ಹಾಗೆ ಹೊಸ ವರ್ಷದ ದಿವಸ ಏನು ನಡೀತು ಅಂತ ಎಲ್ಲ ನಿಮಗೆ ಈ ವ್ಲಾಗ್ ಮುಖಾಂತರ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಕೊನೆವರೆಗೂ ನೋಡಿ, ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸ ವರ್ಷದ ಹಿಂದಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಹಂಗೆ ಹಿಂಗೆ ಏರ್ಪೇರ್ ಆಗಿತ್ತು. ಆ ಕಾರಣದಿಂದಾಗಿ ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಸ್ವಲ್ಪ ಟೀನು ಬಿಸ್ಕೆಟು ತೊಗೊಂಡ್ರೆ ತಿಂಡಿ ಟೈಮ್ ಸರೋಗುತ್ತೆ ಅಂತ ಈ ರೀತಿ ಟೀನು ಬಿಸ್ಕೆಟು ತೊಗೊಂಡೆ. ಹಾಗೆ ನಮ್ಮ ಹೋಟ್ಲಿಗೆ ಹೋಗೋ ದಾರಿನಲ್ಲಿ ಒಂದು ದೇವಸ್ಥಾನ ಇದೆ. ಅಮಾವಾಸ್ಯೆ ದಿವಸ ಸಂಜೆ ಪೂಜೆ ಹೋಮ ಎಲ್ಲ ಮಾಡಿದರು. ಈ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಹೋಮನ ಅದರಲ್ಲಿ ವಿಭೂತಿ ಇರುತ್ತಲ್ವ, ಅದು ತೊಗೊಂಡೋಗಿ ತುಪ್ಪ ಮಿಕ್ಸ್ ಮಾಡಿಕೊಂಡು ಎಲ್ಲನ ಹೊರಗಡೆ ಹೋಗೋವಾಗ ಇಟ್ಕೊಂಡ್ರೆ ತುಂಬ ಶ್ರೇಯಸ್ಸು ಅಂತಾರೆ. ಆ ಕಾರಣಕ್ಕಾಗಿ ನಾನು ಯಾವಾಗಲೂ ತೊಗೊಂಡು ಹೋಗ್ತೀನಿ ಈ ಥರ ಹೋಮದ್ದು ಭಂಡಾರನ. ಹಾಗೆ ಹೋಟೆಲಿಂದ ಬಂದಮೇಲೆ ಈ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊತೀನಿ. ನನ್ನ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊತೀನಿ. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡೆ, ಹೊಸ ವರ್ಷಕ್ಕೆ ಬೇಕಲ್ವ ಅಂತ ಅರ್ಧ ಸ್ಟಿಚ್ ಮಾಡಿದ್ದು ಮತ್ತೆ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ಹೊಸ ವರ್ಷಕ್ಕೆ ಕಲರ್ ಬೇಕು ಅಂತ ಅಂದ್ಬಿಟ್ಟು ಕಲರ್ ತರೋಣ ಅಂತ ಬಜಾರ್ಗೆ ಹೋದೆ. ಒಂದು 4ರಿಂದ 5 ಕಲರ್ ತೊಗೊಂಡೆ. ಜಾಸ್ತಿ ಏನು ತೊಗೊಳ್ಲಿಲ್ಲ, 4ರಿಂದ 5 ಕಲರು ತೊಗೊಂಡೆ. ಒಂದೊಂದು ಪ್ಯಾಕೆಟ್ ಅದೆಲ್ಲ ಮಿಕ್ಸ್ ಇರುತ್ತೆ, ಕಲರು ರಂಗೋಲಿ ಪುಡಿ ಎಲ್ಲ. ಆ ಥರದ್ದು ಒಂದು ಪ್ಯಾಕೆಟು 10 ರೂಪಾಯಿ ನಮ್ಮ ಕಡೆ. ಆ ರೀತಿಯಾಗಿ 5 ಪ್ಯಾಕೆಟು 50 ರೂಪಾಯಿ ಕೊಟ್ಟು ಈ ರೀತಿಯಾಗಿ ಕಲರ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಮತ್ತು ಮನೆಗೆ ಬಂದಮೇಲೆ ಏನಾನ ಬಾಯಿ ಸ್ವಲ್ಪ ಹಂಗೆ ಹಿಂಗೆ ಇತ್ತು. ಆ ಕಾರಣಕ್ಕಾಗಿ ತೊಗರಿಬೇಳೆ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ತೊಗರಿಬೇಳೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಣ್ಣೆ ಹಾಕಿ ಹುರ್ಕೊಂಡು ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಹುಣಸೆಹಣ್ಣು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಈ ರೀತಿಯಾಗಿ ತೊಗರಿಬೇಳೆ ಚಟ್ನಿ ಸಿದ್ಧವಾಗುತ್ತೆ. ಹಾಗೆ ಒಗ್ಗರಣೆ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಚಿಕ್ಕದಾಗಿರೋ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಈ ರೀತಿಯಾಗಿ ನೀವು ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಮುದ್ದೆ ಸ್ವಲ್ಪ ಅನ್ನ ಮಾಡ್ಕೊಂಡ್ವಿ. ನಮ್ಮನೇಲಿ ಏನೇ ಮಾಡಿದ್ರೂ ಸಹಿತನೂ ಮುದ್ದೆ ಇರಲೇಬೇಕು. ಆ ಕಾರಣಕ್ಕಾಗಿ ಸ್ವಲ್ಪ ಮುದ್ದೆ ಸ್ವಲ್ಪ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಊಟ ಮುಗಿಸ್ಕೊಂಡ್ವಿ. ನೈಟು ಮುದ್ದೆ ಸ್ವಲ್ಪ ರೈಸು ಆಗಿತ್ತು. ಬಾಗಿಲಿಗೆ ರಂಗೋಲಿ ಹಾಕೋಣ ಅಂದರೆ ಟೈಮ್ ಆಗೋಗಿತ್ತು. ಆ ಕಾರಣಕ್ಕಾಗಿ ರಾತ್ರಿ ಚಳಿ ಬೇರೆ ಜಾಸ್ತಿ ನಮ್ಮ ಕಡೆ ಅಂತೂ. ಆ ಕಾರಣಕ್ಕಾಗಿ ರಾತ್ರಿಯೇ ರಂಗೋಲಿ ಹಾಕಲಿಲ್ಲ ಕಣ್ರಿ. ಈ ರೀತಿಯಾಗಿ ಮುದ್ದೆ, ತೊಗರಿಬೇಳೆ ಚಟ್ನಿ, ರೈಸು ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಹಾಗೆ ಕೋನ್ ಹಾಕ್ಕೊಳ್ಳೋಣ ಅಂತ ಈ ರೀತಿಯ ನಾನು ಕೋನ್ ಹಾಕೋಕೆ ಅಷ್ಟೊಂದು ಬರಲ್ಲ ಕಣ್ರಿ. ಡಿಸೈನ್ಸು ಈ ರೀತಿ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ಗಾದೆ ಹೇಳ್ತಾರೆ, ಚಡಿಂದಂತ ಚೈನಾ ಡಿಸೈನ್ ಅಂತ. ಆ ಥರ ಇದೆ ನೋಡಿ ಈ ಡಿಸೈನ್. ಇಷ್ಟು ಮಾತ್ರ ಬಂತು ಕಲರು ಮಾರನೇ ದಿವಸಕ್ಕೆ. ಇಷ್ಟು ಮಾತ್ರ ಡಿಸೈನ್ ಏನೋ ಗೀಚ್ಕೊಂಡಿದ್ದೀನಿ ಈ ಕೋನಲ್ಲಿ ಅಷ್ಟೇ. ಕಲರ್ ಬಂದರೆ ಸಾಕಪ್ಪ ಅಂತ. ಆ ಕಾರಣಕ್ಕಾಗಿ ಹೊಸ ವರ್ಷ ಅಂತ ಈ ರೀತಿಯಾಗಿ ಕೋನ್ ಹಾಕ್ಕೊಂಡೆ. ನನಗೆ ಬಂದಿರೋ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಮಾರನೇ ದಿವಸ ಬೆಳಗ್ಗೆ ಎಲ್ಲ ಈ ರೀತಿಯಾಗಿ ಕಲರ್ ಹಾಕಿ ಹೊಸ ವರ್ಷಕ್ಕೆ ರಂಗೋಲಿ ಹಾಕಿ ಈ ಥರ ಹ್ಯಾಪಿ ನ್ಯೂ ಇಯರ್ ಅನ್ನು ಬರೆದೆ. ಯಾವಾಗ್ಲೂ ಹಬ್ಬಗಳ ದಿವಸ ಚೆನ್ನಾಗಿ ಕಲರ್ ಹಾಕಿ ರಂಗೋಲಿ ಹಾಕ್ಕೊತೀನಿ. ಮಾಮೂಲಿ ಟೈಮಲ್ಲಿ ಸೋಮವಾರ, ಶುಕ್ರವಾರ ಈ ರೀತಿಯಾಗಿ ಡೈಲಿ ಇರುತ್ತಲ್ವ ರಂಗೋಲಿ ಹಾಕೋದು, ಸಿಂಪಲಾಗಿ ಹಾಕ್ಕೊತೀನಿ ಅಷ್ಟೇ ಕಣ್ರಿ. ಈ ರೀತಿ ಹಬ್ಬಗಳ ದಿವಸ ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಗ್ರ್ಯಾಂಡಾಗೆ ಹಾಕ್ಕೊತೀನಿ. ಹೇಗಿದೆ ನಮ್ಮ ರಂಗೋಲಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ನ ಕೊನೆವರೆಗೂ ನೋಡೋದು ಮರಿಬೇಡಿ. ಇದರಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ನಮ್ಮ ನಂದಿ ವ್ಲಾಗ್ಸ್ ವಿಡಿಯೋದಲ್ಲಿ ನಿಮಗೆ ಟಿಪ್ಸು, ಯೂಸ್ಫುಲ್ ಟಿಪ್ಸು ಇದ್ದೇ ಇರುತ್ತೆ. ಕೊನೆವರೆಗೂ ನೋಡಿ. ಹಾಗೆ ಹಬ್ಬಕ್ಕೆ ಸ್ವೀಟ್ ಮಾಡಬೇಕಲ್ಲ, ಆ ರೀತಿಯಾಗಿ ಸ್ವಲ್ಪ ಸಬ್ಬಕ್ಕಿ ಇತ್ತು. ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣದಿಂದಾಗಿ ಒಂದು 1/4 ಲೀಟ್ರ್ ಹಾಲು ಹಾಕ್ಕೊಂಡು ಈ ಸಬ್ಬಕ್ಕಿ ಹುರ್ಕೊಂಡು 1/4 ಲೀಟ್ರ್ ನೀರು ಸೇರಿಸಿ 1 ಕಪ್ಪಷ್ಟು ಸಕ್ಕರೆ ಸೇರಿಸಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರಿದಾಕಿ ಈ ರೀತಿಯಾಗಿ ಸಬ್ಬಕ್ಕಿ ಪಾಯಸ ಮಾಡಿಕೊಂಡೆ. ಮೊನ್ನೆ ಎಲ್ಲ ಹಿತ್ಕಿನ ಬೇಳೆ ಪಾಯಸ ಮಾಡಿದ್ದೆ. ಆಲ್ರೆಡಿ ನಾವು ಯಾವಾಗೂ ಹೊಸ ವರ್ಷಕ್ಕೆ ಹಿತ್ಕಿನ ಬೇಳೆ ಪಾಯಸನೇ ಮಾಡೋದು. ಲೇಟ್ ಆಗುತ್ತೆ ಇದ್ಕಿದ್ದು ಬೇಳೆ ಎಲ್ಲ ಇದ್ಕೋಕ್ಕೆ ಅಂದ್ಬಿಟ್ಟು ಈ ರೀತಿಯಾಗಿ ಸಬ್ಬಕ್ಕಿ ಪಾಯಸ ಮಾಡಿಕೊಂಡೆ ಕಣ್ರಿ. ಸ್ವೀಟು
ಇರಬೇಕಲ್ಲ ಹೊಸ ವರ್ಷಕ್ಕೆ, ಆ ಕಾರಣಕ್ಕಾಗಿ ಈ ರೀತಿ ಸ್ವೀಟ್ ಮಾಡಿಕೊಂಡೆ. ಚೆನ್ನಾಗಿತ್ತು. ಸ್ವೀಟ್ ಕಮ್ಮಿ ಹಾಕಿ ಮಾಡಿಕೊಂಡೆ, ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು. ಈ ರೀತಿಯಾಗಿ ಸಬ್ಬಕ್ಕಿ ಪಾಯಸ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಈ ರೀತಿಯಾಗಿ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಆನಂತರ ನಮ್ಮನೆಯವ್ರಿಗೂ ಊಟಕ್ಕಿಟ್ಟು, ಯಾವುದೇ ಟೈಮ್ ಆಗಲಿ ನಮ್ಮನೇಲೆ ಮುದ್ದೆ ಇರಬೇಕು. ಆ ಕಾರಣಕ್ಕಾಗಿ ನಾನು ಮುದ್ದೆ ಮಾಡಿ ಮತ್ತು ಅವರೆಕಾಳು ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅವರೆಕಾಳು ಬಸ್ಸಾರು ಮಾಡಿ ಮುದ್ದೆ, ರೈಸು ಹಾಗೆ ಸಬ್ಬಕ್ಕಿ ಪಾಯಸ ಮಾಡಿ ಊಟಕ್ಕಿಟ್ಟು ನಾನು ನಂತರ ಪೂಜೆ ಮಾಡಿಕೊಂಡೆ. ಈ ರೀತಿಯಾಗಿ ನಮ್ಮ ಹೋಟೆಲ್ ಹತ್ರನೇ ಬಂದಿತ್ತು ಹೂವು. ಆ ರೀತಿಯಾಗಿ ನಾನು ಬಜಾರ್ಗೆ ಹೋಗಲಿಲ್ಲ ಹೂವು ತರೋಕ್ಕೆ. 50 ರೂಪಾಯಿ 1/4 kg ಅಂತ ಇದ್ರು. ಇರಲಿ, ಅಂಗಡಿ ಹತ್ರನೇ ಬಂದಿದ್ದೆ ಅಂದ್ಬಿಟ್ಟು ತೊಗೊಂಡೆ. ಈ ರೀತಿಯಾಗಿ ಒಂದೇ ಕಲರ್ ಇತ್ತು ಕಣ್ರಿ ಶಾಮಂತಿ ಹೂವು. ಈ ರೀತಿಯಾಗಿ ಎಲ್ಲ ದೇವ್ರಿಗೆಲ್ಲ ಇಟ್ಟು ಈ ಥರ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು, ಮೊನ್ನೆನೇ ದೇವ್ರ ಸಾಮಾನು ತೊಳ್ಕೊಂಡಿರೋ ಕಾರಣದಿಂದಾಗಿ ಅದ್ರ ಕೆಲಸ ಒಂದು ಕಡಿಮೆ ಆಯಿತು ಅಂತ ಹೇಳ್ಬೋದು. ಹಾಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ನಾನು ಊಟ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಕಣ್ರಿ. ಹಾಗೆ ನಾವು ತಿಂಡಿ ಏನು ಅಷ್ಟಾಗಿ ಮಾಡಿಲ್ಲ. ಬೆಳಗ್ಗೆ ಒಂದೇ ಸರಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಡುಗೆನೇ ಮಾಡ್ಕೊಂಡಿದ್ದೆ. ಈ ಥರ ಸಬ್ಬಕ್ಕಿ ಪಾಯಸ, ಅವರೆಕಾಳು ಹಾಕಿ ಬಸ್ಸಾರು. ನಾನು ಮುದ್ದೆ ತಿನ್ನಲಿಲ್ಲ, ಸ್ವಲ್ಪ ತಣ್ಣಗಾಗೋಗಿತ್ತು. ನನಗೆ ತಣ್ಣಗಾದರೆ ಮುದ್ದೆ ಸೇರಲ್ಲ. ಆ ಕಾರಣಕ್ಕಾಗಿ ಬಿಸಿ ಬಿಸಿ ರೈಸ್ ಇತ್ತು, ಕುಕ್ಕರಲ್ಲಿ ಮಾಡಿರ್ತೀವಲ್ಲ, ಬಿಸಿಯಾಗೇ ಇರುತ್ತೆ ರೈಸು. ಸ್ವಲ್ಪ ಸಾಂಬಾರು ಬಿಸಿ ಮಾಡಿಕೊಂಡು ಅನ್ನ ಸಾಂಬಾರು ಈ ಥರ ಅವರೆಕಾಳು ಒಗ್ಗರಣೆ ಹಾಕಿರೋ ಉಸ್ಲಿ ತಿಂದ್ಕೊಂಡೆ, ಊಟ ಮಾಡಿಕೊಂಡೆ. ಪಾಯಸ 1 ಕಪ್ಪು ತೊಗೊಂಡೆ. ನಾನು ನಮ್ಮ ಮನೆಯವರು ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ, ಹಾಗೆ ನಮ್ಮ ಮೈದವ್ರ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪಪ್ಪಾಯಿ ಕೊಟ್ಟರು. ತಿಂದ್ಕೊಂಡು ಬರ್ತಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಕಣ್ರಿ. ಹಬ್ಬ ಮತ್ತು ವಿಶೇಷ ದಿನಗಳಲ್ಲಿ ನಮ್ಮ ಅತ್ತೆ ನಮ್ಮ ಮೈದವ್ರ ಮನೆಗೆ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.